ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ನಾನು ಈ ವಿಡಿಯೋದಲ್ಲಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಯಾವ ಥರ ಅಪ್ಲೈ ಮಾಡೋಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇದ್ದರೆ ಅವರ ಸ್ಕಾಲರ್ಶಿಪ್ಪನ್ನು ಯಾವ ಥರ ಮಾಡೋಂತ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಸ್ಪರ್ಧಾ ಚೇತನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತೇವೆ. ಈಗ ನಾನು ಪೂರ್ತಿಯಾಗಿ ಸಂಪೂರ್ಣವಾಗಿ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಅಪ್ಲೈ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಾದರೂ ನಿಮಗೆ ಸ್ಕಾಲರ್ಶಿಪ್ ಲಿಂಕ್, ಈ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಲಿಂಕ್ ಏನಾದರೂ ಬೇಕಾದರೆ ಈ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ನೀಡಿರ್ತೀನಿ, ಹೋಗಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಈಗ ನಾನು ವಿಡಿಯೋವನ್ನು ಶುರು ಮಾಡ್ತಾ ಹೋಗ್ತೀನಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ SSP ಅಂತೇಳಿ ಸರ್ಚ್ ಮಾಡ್ತಾ ಹೋಗಿ SSP ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕರ್ನಾಟಕ ಸರ್ಕಾರ SSP ಪೋರ್ಟಲ್ಲು ಓಪನ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಇಲ್ಲಿ SLC ಮುಗಿದವರು ಮತ್ತು SC ಒಳಗಡೆ 1ರಿಂದ 10ನೇ ತರಗತಿ ಓದೋರು ಮಾಡುವಂಥ 74-25 ಸಾಲಿನ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅರ್ಜಿ ಇಲ್ಲಿ ಕ್ಲಿಕ್ ವಿದ್ಯಾರ್ಥಿ ಅರ್ಜಿ ಅಂತದಲ್ಲ. ಇಲ್ಲಿ ಏನಾದರೂ ನೀವು SLC ಮುಗಿದ ನಂತರ ಯಾರು PUC ITI ಡಿಪ್ಲೊಮಾ ಕೋರ್ಸ್ ಓದ್ತಿದ್ರೆ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಕಡೆ ಪಕ್ಕದಲ್ಲಿ ಇನ್ನೊಂದಿದೆ, ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಮಾಡಿ ಅಂತ. ಮೆಟ್ರಿಕ್ ಹಾಗೂ ಮೆಟ್ರಿಕ್ ವಿದ್ಯಾರ್ಥಿ ಇಬ್ಬರಿಗೂ ಅನ್ವಯ. ಇಲ್ಲಿವರೆಗೂ SSP ಅಂಶದಲ್ಲಿ ಖಾತೆ ಸೃಜಿಸುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಖಾತೆ ಸೃಜಿಸಬೇಕು ಅಂತಿದೆ. ಅಂದರೆ ನೀವು ಇನ್ನೂ ಹೊಸ SLC ಪಾಸ್ ಆದವರು ಅವ್ರು ಯಾರಿದ್ರೆ ಅವರೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು. 2020-25 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಅಂದರೆ ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಹಾಗೆ ಇಲ್ಲಿ ಹೊಸ ಖಾತೆಯನ್ನು ಸೃಷ್ಟಿ ಅಂತ ಮಾಡಿಕೊಂಡ್ರೆ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಹೊಸದಾಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಒಂದು ಆಲ್ರೆಡಿ ನಮ್ಮ ಹತ್ರ ಅಕೌಂಟ್ ಮಾಡಿದ್ದೀವಿ, ಅದನ್ನು ನಾನು ಲಾಗಿನ್ ಮಾಡೋಕ್ಕೆ ತೋರಿಸ್ತಾ ಹೋಗ್ತೀನಿ. ಲಾಗಿನ್ ಮಾಡಬೇಕಾದ್ರೆ ನಿಮಗೆ ಒಂದು ಆಧಾರ್ ರಿವ್ಯಾಲಿಡೇಟ್ ಮಾಡಿ ಅಂತ ಹೇಳುತ್ತೆ. ಅದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಲ್ಲಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕೆಳಗಡೆ ಕಾಣಿಸ್ತಕ್ಕಂಥ ಕೋಡನ್ನು ಕೂಡ ನಾನು ಎಂಟ್ರಿ ಮಾಡಿ ಲಾಗಿನ್ ಮಾಡ್ತೀನಿ. ಲಾಗಿನ್ ಮಾಡಬೇಕಾದ್ರೆ ಕೆಳಗಡೆ ಒಂದು ಆಧಾರ್ ರಿವ್ಯಾಲಿಡೇಟ್ ಮಾಡಿ ಅಂತೇಳಿ ಕೇಳಿಸ್ತಾ ಹೋಗುತ್ತೆ. ಅದನ್ನು ಯಾವ ಥರ ಮಾಡೋ ಅಂತೇಳಿ ಈಗ ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಳ್ಳಿ, ಯಾರು ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡಿ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಒಂದು ಕೆಳಗಡೆ ತೋರಿಸುತ್ತೆ, ಪ್ಲೀಸ್ ರಿವ್ಯಾಲಿಡೇಟ್ ದ ನಂಬರ್ ಅಂತ ಕೇಳ್ತದೆ. ಅಂದರೆ ಪ್ರೀ ಮೆಟ್ರಿಕ್ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಓದ್ತಾ ಇರ್ತಾರಲ್ಲ ಅವ್ರದ್ದು ಲಾಗಿನ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಹೋದರೆ ಒಂದು ಈ ರೀತಿ ತೋರಿಸುತ್ತೆ ಆಧಾರ್ ಅಂತೇಳಿ. ಅಂದರೆ ಆಧಾರ್ ರಿವ್ಯಾಲಿಡೇಟ್ ಮಾಡ್ಬೇಕಂತೆ ನೇಮು ಎಲ್ಲ ರಿವ್ಯಾಲಿಡೇಟ್ ಮಾಡಂತ ಕೇಳ್ತಾ ಇದೆ. ಅದನ್ನು ಯಾವ ಅಂತ ಹೇಳ್ತಾ ಹೋಗೋಣ. ಮೊದಲಿಗೆ ಈ ಥರ ಎಲ್ಲ ನೋಡಿದ್ವಿ. ಈಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದ ನಂತರ ಪುನಃ SSP ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೀವಲ್ಲ, ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಕರ್ನಾಟಕ ಸರ್ಕಾರ SSP ಅಂತ ಕಾಣಿಸ್ತಾ ಇದೆ. ಹೌದಾ, ಇಲ್ಲಿ ರಾಜ್ಯ ವೇತನ ತಂತ್ರಾಂಶ ಅಂತದಲ್ಲ, ನಾನು ಆಗಲೇ ಹೇಳ್ತೀನಿ ಹೊಸ ಖಾತೆ ಸೃಜಿಸಿ ಅಂತೇಳಿ. ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋಣ. ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ಯಾವ ಥರ ಆಧಾರ್ ರಿವ್ಯಾಲಿಡೇಟ್ ಮತ್ತು ನೇಮನ್ನು ಯಾವ ಥರ ಮಾಡೋದಂತೇಳಿ ನೋಡೋಣ. ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಅದೇ ಈ ಎಲ್ಲ ವಿವರಗಳನ್ನು ಕಡ್ಡಾಯವಾಗಿ ಬರಬೇಕು ಅಂತ ಮಾಡಿದ್ದಾರೆ. ಅದಾದ್ಮೇಲೆ ಕೆಳಗಡೆ ಓದ್ಕೊಳ್ಬೇಕು. ವಿದ್ಯಾರ್ಥಿಯ ಬಳಿ ಆಧಾರ್ ಇಲ್ಲವಾದಲ್ಲಿ ನಿಮ್ಮ ಸಮೀಪದ ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಆಧಾರನ್ನು ಪಡೆಯಲು ತಿಳಿಸಲಾಗಿದೆ. ನಿಮ್ಮ ಸಮೀಪದ ಆಧಾರ್ ನೋಂದಣಿ ಕೇಂದ್ರದ ಬಗ್ಗೆ ಮಾಹಿತಿ ತಿಳಿಯಲು ಕ್ಲಿಕ್ ಮಾಡಿ ಅಂತಿದೆ. ಅಂದರೆ ಆಧಾರ್ ಕಾರ್ಡ್ ಇಲ್ಲದವರು
ಈಗ ಆಧಾರ್ ಕಾರ್ಡ್ ಮಾಡಿಸಿ ಅಪ್ಲೈ ಮಾಡ್ಬೇಕಂತ ಹೇಳ್ತಾ ಇದೆ. ಆಧಾರ್ ಕಾರ್ಡ್ ಇರೋರು ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳ್ತಾ ಇದೆ. ಅಂದರೆ ಈ 12 ಅಂಕಿ ಆಧಾರ್ ಕಾರ್ಡ್ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗೋಣ. ನಾನು ಇಲ್ಲಿ ಆಧಾರ್ ನಂಬರ್ನ ನಿಮ್ಮ ಲೈವ್ ಪ್ರೂಫ್ ಆಗಿ ಎಂಟ್ರಿ ಮಾಡಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಂಟ್ರಿ ಮಾಡಿದ ನಂತರ ಆಧಾರ್ ಕಾರ್ಡ್ನಲ್ಲಿ ಇರುವ ನೇಮ್ ಯಾವ ಥರ ಇದೆಯೋ ಅದೇ ಥರ ಕ್ಯಾಪಿಟಲ್ ಲೆಟರ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಕ್ಯಾಪಿಟಲ್ ಮತ್ತು ಸ್ಮಾಲ್ ಇರ್ಬೋದು, ಆದರೆ ಇಲ್ಲಿ ನೀವು ಕ್ಯಾಪಿಟಲಲ್ಲಿ ಎಂಟ್ರಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೇಮೆಲ್ಲ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ, ಅಂದರೆ ಲಿಂಗ ಯಾವುದು ಅಂತೇಳಿ, ಅಂದರೆ ಗಂಡು ಹೆಣ್ಣು ಅಂತ ಕೇಳ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಫೀಮೇಲ್ ಅಂದರೆ ಸ್ತ್ರೀ ಅದರಿಂದ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೊಡಿಸ್ತದೆ, ಆ ಕ್ಯಾಪ್ಚಾ ನೀವು ಅದೇ ಎಂಟ್ರಿ ಮಾಡ್ಕೊಳ್ಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಕ್ಲಿಕ್ ಮಾರ್ಕ್ ಕಾಣಿಸ್ತದೆ, ಅಂದರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದು ಓದ್ಕೊಳ್ರಿ. ಏನಾದರೂ ಇದೆ ಅಂದರೆ ಸ್ವಲ್ಪ ಟೈಮ್ ಇದ್ದರೆ ಓದ್ಕೊಂಡು ಯಾವ ಥರ ನೋಡಿ ಓದ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ಇದು ಕಾಣಿಸುತ್ತೆ, ಅಂದರೆ ಮುಂದುವರಿಸಿ ಅಂತೇಳಿ. ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಓದ್ಕೊಳ್ಳೋರಿದ್ರೆ ಓದ್ಕೊಳ್ರಿ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದ ನಂತರ ಪೇರೆಂಟ್ಸ್ ಡೀಟೇಲ್ಸ್ ಅಂತ ತೋರಿಸುತ್ತೆ, ಅಂದರೆ ಎತ್ತವರ ಮಾಹಿತಿ ಅಂತೇಳಿ. ಇಲ್ಲಿ ಆಧಾರ್ ಕಾರ್ಡಿಗೆ ಇಲ್ಲಿ ಅಥವಾ ಆಧಾರ್ ರೇಷನ್ ಕಾರ್ಡಲ್ಲಿ ಲಿಂಕ್ ಇರೋ ಎಲ್ಲ ಮೆಂಬರ್ಸ್ನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ನೋಡ್ಕೋಬೇಕು, ಇಲ್ಲಿ ಫ್ಯಾಮಿಲಿ ಹೆಡ್ಡು, ಹಸ್ಬೆಂಡು, ಸನ್ನು, ಡಾಟರ್ ಅಂತಿದೆಲ್ಲ ಅಲ್ಲಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಇದೆಲ್ಲ ಅವ್ರ ನೇಮ್ ಕಾಣಿಸ್ತಾ ಹೋಗುತ್ತೆ. ಅವ್ರು ನಿಮಗೆ ಆ ಮಗುವಿಗೆ ಏನಾಗಬೇಕಂತೇಳಿ ಕೇಳುತ್ತೆ. ನೀವೆಲ್ಲ ಯಾವ ಥರ ಏನಾಗಬೇಕು ರಿಲೇಷನ್ ಅಂತೇಳಿ ಕ್ಲಿಕ್ ಮಾಡ್ತಾ ಹೋಗಿ ನಾನು ಇಲ್ಲಿ ಮದರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಅವ್ರ ತಂದೆ ಕೇಳುತ್ತೆ, ಫಾದರ್ ಅಂದರೆ ಫಾದರು, ಸಿಸ್ಟರು, ಬ್ರದರು ಯಾವ ಥರ ಬರುತ್ತೋ ಆ ನೇಮ್ ನೋಡಿಕೊಂಡು ನಿಮ್ಮಲ್ಲಿ ಆ ಮಗುವಿಗೆ ಯಾವ ಥರ ರಿಲೇಷನ್ ಆಗ್ತಾರೆ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಸೆಲೆಕ್ಟ್ ಮಾಡ್ತಾ ಹೋದ್ಮೇಲೆ ಇಲ್ಲಿ ಎಲ್ಲ ಕ್ಲಿಯರಿಟಿ ಆಗುತ್ತೆ. ಅಂದರೆ ಇಲ್ಲಿ ಆಲ್ರೆಡಿ ನಾವು ವಿದ್ಯಾರ್ಥಿದು ಹಾಕಿರ್ತೀವಲ್ಲ ಸ್ಲಿಪ್ಪಿಗೆ, ಆಗಿ ಅವಾಗ ಆಟೋಮೆಟಿಕ್ ತಗೊಂಡಿರುತ್ತೆ. ನಂತರ ಅದೆಲ್ಲ ನಂತರ ಒಂದ್ಸರಿ ನೋಡ್ಕೊಳ್ಳಿ, ಮತ್ತೇನಾದ್ರು ಚೇಂಜ್ ಮಾಡೋಕ್ಕೇನೋ ಒಂದು ಬರೀ ಅಂತ ನೋಡಿಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಂಪರ್ಕ ವಿವರಗಳು, ಅಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅಂತ ಕೇಳ್ತಾ ಹೋಗುತ್ತೆ. ಇಮೇಲ್ ಐ ಡಿ ಇದು ಏನೋ ಅವಶ್ಯಕತೆ ಇಲ್ಲ, ಆದರೆ ಇದ್ದರೂ ಹಾಕಿ ಇಲ್ಲ ಪರವಾಗಿಲ್ಲ. ನಂತರ ಇಲ್ಲಿ ಇಮೇಲ್ ಐ ಡಿ ಹಾಕಿದ ನಂತರ ಕೆಳಗಡೆ ಮೊಬೈಲ್ ನಂಬರ್ ಕೇಳ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಮೊಬೈಲ್ ನಂಬರ್ಗೆ ನಾವು ಕೊಟ್ಟಂಥ ಮೊಬೈಲ್ ನಂಬರು OTP ಬರುತ್ತೆ. ಬಂದಂಥ OTP ನಾವಿಲ್ಲಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಯಾವ ಥರ ಇರಬೇಕಂದ್ರೆ ಆ ಪಾಸ್ವರ್ಡು ಒಂದು ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲು ಮತ್ತು ಚಿಹ್ನೆ, ನಂಬರ್ಸ್ ಎಲ್ಲವನ್ನು ಹೊಂದಿರಬೇಕು. ಉದಾಹರಣೆಗೆ ವೆಲ್ಕಮ್ ಅಟ್23 ಅಂತೇಳಿ ಆ ಥರ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಅಕೌಂಟ್ ಇದ್ದೀನಿ, ಯಾವ ಥರ ಅಂತ ತೋರಿಸ್ತಾ ಇದ್ದೆ. ಈಗ ನಾವು SSP ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋಂತ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಪನ್ನು ಯಾವ ಥರ ಅಪ್ಲೈ ಮಾಡೋಂತೇಳಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಇಲ್ಲಿಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.